ಅದೇನು ಪಾರ್ವತಿ ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಇದೇ ಸಮೀಕ್ಷೆ ಮಾಡೋರು ಹೋದಾಗ ಅವ್ರ ರಿಯಾಕ್ಷನ್ ಏನು ರೀ? ಕ್ವಶನ್ಸ್ ಎಲ್ಲ ಇವೆಲ್ಲ ಬೇಕಾ? ಚಿನ್ನ, ನೀವ್ಯಾರು ನನ್ನ ಮನೆ ಚಿನ್ನ ಕೇಳೋಕ್ಕೆ? ಚಿನ್ನ ನನ್ನ ಕೇಳಕ್ಕೆ ನೀವು ಯಾರು? ಕುರಿ ಮೇಕೆ ಕೋಳಿ ರೀ, ಬೆಂಗಳೂರಲ್ಲಿ ಯಾವನ್ರಿ ಕುರಿ ಮೇಕೆ ಕೋಳಿ ಸಾಕ್ತಾವನೆ? 1% ಇಲ್ವೇನೋ ಆ ಜನ? ಇದೆಲ್ಲ ಪ್ರಶ್ನೆಗಳು ಬಂದು ಒಂದು ಕಡೆ ಸಚಿವರಿಂದ ಅಲ್ಲ ಅಸಮಾಧಾನ, ಇನ್ನೊಂದು ಕಡೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಎಂ ಬಿ ಪಾಟೀಲ್ರು, ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಈಶ್ವರ ಖಂಡ್ರೆ ಅವರು. ಅಂದರೆ ಒಂದು ಸಮೀಕ್ಷೆ ಸರ್ಕಾರದ ಒಳಗಡೆಗೆ ಇಷ್ಟೊಂದು ಅಸಮಾಧಾನ ಇಟ್ಕೊಂಡಿದ್ದಾಗ ಇದು ಜನಗಳವರೆಗೂ ಒಂದು ಕನ್ವಿನ್ಸಿಂಗ್ ವೇನಲ್ಲಿ ಹೆಂಗೆ ಹೋಗುತ್ತೆ ಅಂತ ನನಗೂ ಅವಕಾಶ ಕೊಡಿ. ಒಂದು ನಿಮಿಷ. ಈಗಿನ ಸಮೀಕ್ಷೆ ಏನು ನಡೀತಾ ಇದೆ, ಇದನ್ನು ನಮ್ಮ ಸಮಾಜದಲ್ಲಿ ಪಾರಂಪರಿಕವಾಗಿ ಯಾರು ಆಸ್ತಿ ಅಧಿಕಾರಗಳ ಮೇಲೆ ಹತೋಟಿನ ಹೊಂದಿದ್ರು ಸಹಜವಾಗಿ ಅವರೊಳಗಡೆ ಒಂಚೂರು ತಳಮಳ ಉಂಟು ಮಾಡಿದೆ ಇದು. ಈ ಹಿಂದೆ ಲ್ಯಾಂಡ್ ರಿಫಾರ್ಮ್ಸ್ ಬಂದಾಗ, ಭೂ ಸುಧಾರಣೆ ಕಾಯ್ದೆ ಬಂದಾಗ ಕರ್ನಾಟಕದಲ್ಲಿ ನಿರ್ದಿಷ್ಟವಾಗಿ ದಮನಿತ ಸಮುದಾಯದವ್ರಿಗೆ ಸ್ವಲ್ಪ ಜಮೀನುಗಳು ಸಿಕ್ಕಿತು. ಆವಾಗ ಭೂಮಿಯ ಒಡೆತನ ಯಾರಲ್ಲಿ ಹೆಚ್ಚಿತ್ತು ಅಂತಂದರೆ ಒಕ್ಕಲಿಗ ಸಮುದಾಯದಲ್ಲಿ ಮತ್ತು ಬ್ರಾಹ್ಮಣ ಸಮುದಾಯದಲ್ಲಿ, ಲಿಂಗಾಯತ ಸಮುದಾಯದಲ್ಲಿ ಇತ್ತು. ಅವರು ಸ್ವಲ್ಪ ಮಟ್ಟಿಗೆ ಜಮೀನುಗಳನ್ನ ಕಳ್ಕೊಂಡ್ರು ಅವರು. ಒಂದು ಇದು ನಡೆದಿರೋವಂಥ ವಿಚಾರ ಇದು. ಈಗ ಇನ್ನೊಂದೇನಾಗಿದೆ, ಈಗ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಇರ್ಬೋದು, ಸೋಮಣ್ಣ ಅವರು ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮೀಕ್ಷೆ ಬಂದಿರೋರನ್ನೇ ಕೂರಿಸ್ಕೊಂಡು ಕ್ಲಾಸ್ ತೊಗೊಂಡಿದ್ದಾರೆ ಅವರು. ಆ ಪ್ರಶ್ನೆ ಏನು, ಈ ಪ್ರಶ್ನೆ ಏನು ಅಂತೇಳಿ. ಸಹಜವಾಗಿ ಆಯಾ ಸಮುದಾಯಗಳಲ್ಲಿರುವಂಥ ಒಂದು ಆತಂಕ, ನಮಗಿರುವಂಥ ಪ್ರಿವಿಲೇಜ್ಗಳು ಎಲ್ಲಿ ಕಡಿಮೆ ಆಗುತ್ತವೋ, ನಂಬರ್ ಏನಾದರೂ ಈಗ ಸರ್ಫೇಸ್ ಆದರೆ ಹೆಚ್ಚು ಜನಸಂಖ್ಯೆ ಇರುವಂಥ ಸಮುದಾಯಗಳಿದು ಅಂತಂದರೆ ಸಹಜವಾಗಿ ರಿಫ್ಲೆಕ್ಟ್ ಆಗುತ್ತೆ. ಅದು ಸಂಪನ್ಮೂಲಗಳ ಹಂಚಿಕೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಚುನಾವಣೆ ಟಿಕೆಟ್ ಕೊಡುವಾಗ ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಸಂಖ್ಯೆ ಇದ್ವಿ ನಾವು, ಇಡೀ ರಾಜ್ಯದಲ್ಲಿ ಇಷ್ಟೊತ್ತು ಹೇಳಿದೆಲ್ಲ ಬಿಟ್ಬಿಡ್ತೀನಿ. ಈಗ 2 ಸೆಂಟೆನ್ಸ್ ಹೇಳಿದ್ರಲ್ಲ, ಇವೆಲ್ಲವೂ ಬರ್ತವೆ, ಇದೇ ಮೇಜರ್, ಇವೆಲ್ಲವೂ ಬರ್ತವೆ. ಹಂಚಿಕೆ. ಹಾಗಾಗಿ ನಮ್ಮ ರಾಜಕಾರಣಿಗಳು ಜನರಲ್ ಆಗಿ ಮಾತಾಡುವಾಗ ಇಡೀ ನಾಡಿನ ಒಳಿತು, ನಾಡಿನ ಅಭಿವೃದ್ಧಿ ಮಾತಾಡ್ತಾರೆ. ಅವ್ರು ಮಾತಾಡ್ಕೋತಿರ್ತಾರೆ. ನಿರ್ಣಾಯಕ ಸಂದರ್ಭ ಬಂದಾಗ ಅವರು ರೆಡ್ಯೂಸ್ ಮಾಡಿಕೊಂಡು ಅವರ ರೋಲನ್ನು ಕಿರಿದು ಮಾಡಿಕೊಂಡು ಆಯಾ ಸಮುದಾಯದ ಹಿತಾಸಕ್ತಿಯನ್ನು ಮಾತಾಡುವ ರೀತಿಯಲ್ಲಿ ರೂಪಾಂತರ ಆಗ್ತಾರೆ. ಇದು ದೇವರಾಜ ಅರಸರಿಗೆ ಇದ್ದಂತಹ ಧೈರ್ಯ, ಅಥವಾ ಸಿದ್ದರಾಮಯ್ಯನವರು ಇವಾಗ ಪ್ರದರ್ಶಿಸ್ತಾ ಇರುವಂಥ ನಿಷ್ಪಕ್ಷಪಾತತೆ, ಈ ವಿಚಾರ ನಾನು ಹೇಳ್ತಾ ಇರೋದು. ಇದನ್ನು ಆಯಾ ಸಮುದಾಯದ ಮುಖಂಡರು, ನಾಡಿನ ನಾಯಕರು ಅನ್ನೋ ಮನೋಭಾವದಿಂದ ನೋಡಬೇಕೇ ವಿನಃ ಸಮುದಾಯದ ಹಿತಾಸಕ್ತಿ ಅಂತ ನೋಡಬಾರ್ದು. ಯಾಕೆಂದರೆ ಯಾರ್ದೋ ಕಿತ್ತು ಯಾರು ರೆಪ್ರೆಸೆಂಟ್ ಮಾಡ್ತಾರಲ್ಲ ಪಾರ್ವತೀಶ್ ಅವರೇ, ಅದನ್ನ ಬಿಡಬೇಕು. ಜಾತಿ ರೆಪ್ರೆಸೆಂಟ್ ಮಾಡೋದು ಅಲ್ಟಿಮೇಟ್ಲಿ ನೀವೇನು ಹೇಳಿದ್ರು ಜಾತಿ ಲೆವೆಲ್ ಕಿತ್ತಕ್ಕಾಗಲ್ಲ ಅಲ್ಲ. ಅವ್ರ ಚುನಾವಣಾ ರಾಜಕೀಯದಲ್ಲಿ ಅವರು ಅದನ್ನ ನಂಬರ್ ಕೌಂಟ್ ಮಾಡ್ಕೊತಾರ, ಕ್ಯಾಸ್ಟ್, ಅದು ಬೇರೆ ವಿಚಾರ. ಈ ಪ್ರಮಾಣ ವಚನಕ್ಕೆಲ್ಲ ಅದ್ಭುತವಾಗಿರ್ತವೆ. ಹೌದು, ಪ್ರಮಾಣ ವಚನಕ್ಕೆ ರಾಗ ದ್ವೇಷ ಇಲ್ಲ, ಜಾತಿ ಇಲ್ಲ. ಸಾಮಾಜಿಕ ನ್ಯಾಯದ ಮಾತಾಡುವಂಥ ರಾಜಕೀಯ ಪಕ್ಷ, ಅವ್ರು ಯಾವುದೇ ಪಕ್ಷ ಆಗಿರಲಿ, ದಮನಿತ ಸಮುದಾಯಗಳಿಗೆ, ಅವಕಾಶ ವಂಚಿತರಿಗೆ ಅವಕಾಶ ಕೊಡಬೇಕು ಅನ್ನೋ ಮೌಲ್ಯಕ್ಕೆ ಅವರು ಬದ್ಧರಾಗಿರ್ತಾರೆ. ಈಗ ನನ್ನ ಇಬ್ಬರು ಮಿತ್ರರು ಏನು ಹೇಳಿದ್ರು ಅವ್ರ ಬಗ್ಗೆ ನನಗೆ ಭಾಳಷ್ಟು ಸಹಮತ ಇದೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಅಂಕಿಅಂಶಗಳು ಬೇಕು, ಅದ್ರ ಮುಖಾಂತರನೇ ಯೋಜನೆಗಳು ರೂಪಿತ ಆಗೋದು ಸರ್ಕಾರದಲ್ಲಿ. ಅದ್ರ ಬಗ್ಗೆ ಅಷ್ಟಕ್ಕೆ ನಾನು ಸೀಮಿತವಾಗಿ ಎರಡನ್ನೂ ಒಪ್ತೀನಿ. ಆದರೆ ಆಯೋಗ ಏನು ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡ್ತಾ ಇದೆಯಲ್ಲ, ಈಗ ಅದನ್ನ ಎಲ್ಲಾದರೂ ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರಾ ಇವರು? ನಾನು ಏನು ಬರ್ಸ್ಕೊಂಡಿದ್ದೀನಿ, ನೀವು 100% ಮಾಡಲಿಕ್ಕೆ ಈಗಿದೆ ಅವಕಾಶಗಳಿದೆ. ಯಾಕೆಂದ್ರೆ ನೀವು ಆಧಾರ್ ಜೋಡಣೆ ಮಾಡಿದ್ದೀರಿ, RTO, ಎಜುಕೇಶನ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಲಿಂಕ್ ಮಾಡಿಬಿಡಿ. ಯಾಕೆಂದ್ರೆ ನಮ್ಮವೆಲ್ಲ ನಮ್ಮ ಜಾತಕ ಪೂರ್ತಿ ನಿಮ್ಮ ಕಡೆ ಕೊಟ್ಬಿಟ್ಟಿದ್ದೀವಿ ಗೌರ್ಮೆಂಟಲ್ಲಿ. ಇವತ್ತು ಯಾವುದು ಗೌಪ್ಯತೆಯಾಗಿ ಉಳಿದಿಲ್ಲ. ಇಂಡಿವಿಜುವಲ್ ನಮ್ಮ ಗೌಪ್ಯ ಅಂತ ಏನು ರಹಸ್ಯ ಅಂತ ಕಣ್ಣು ಸೇರಿಸಿ ಎಲ್ಲವೂ ಒಳಗಡೆ ಇರೋ ಕಳ್ಳು ಪಚ್ಚಿ ಎಲ್ಲ ಸೇರಿಸಿ ಅವ್ರ ಹತ್ರ ಇದೆ ಮಾಹಿತಿ. ಅಷ್ಟು ಮಾತ್ರ ಹೇಳು, ಚೆಕ್ ಮಾಡ್ಕೋಬೇಕಷ್ಟೇ ಅವರು. ಆದ್ರೆ ನಮ್ಮ ಆತಂಕ ಏನಂದ್ರೆ, ನಮಗೆ ಈ ಫೀಲ್ಡಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾರು ಸರಿಯಾಗಿ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಕಳೆದ ಸಮೀಕ್ಷೆ ಬಾರಿ ನಾವು ನೋಡಿದ್ದೇವೆ, ಸುಮಾರು ಜನ, ಕೆಲವು ಸಂಘಟನೆಗಳು ಬೇಕು ಅಂತಾನೆ ಕೆಲವು ಅಂಶಗಳನ್ನ ಒಂದ್ಸಲ ನಿರ್ಣಯ ಮಾಡಿದ್ರು. ಒಕ್ಕಲಿಗ ಸಮುದಾಯ ಎಲ್ಲರೂ ಒಕ್ಕಲಿಗ ಅಂತ ಬರ್ತಾರಯ್ಯ. ನಾನು ಜಾತಿದಲ್ಲ, ನಾನು ಜಾತಿ ಬಿಟ್ಬಿಡಿ. ಇದ್ರಲ್ಲಿ ಜಾತಿ ಬಿಟ್ಟು ಇನ್ನು 57 ಕ್ವಶನ್ ನೋಡ್ಬೇಕಾಗಿತ್ತು. ಇಲ್ಲ, ನೀವು 3 ಕ್ವಶನ್ ಬಿಟ್ಬಿಡಿ, 3 ಕಾಲಮ್ ಬಿಟ್ಬಿಡಿ, ಇನ್ನು 57 ಇದೆ. ನಾವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರೋದು 57 ಪ್ರಶ್ನೆಗಳಿಗೆ. ಯಾಕೆಂದ್ರೆ ನಮ್ಮ ನಿರ್ಧಾರ ಆಗೋದು, ನಮಗೆ ಯೋಜನೆಗಳ ರೂಪಿತ ಆಗೋದು 57 ಕ್ವಶನ್ ಮೇಲೆ, ಈ 3 ಮೇಲೆ ಅಲ್ಲ. ಖಂಡಿತವಾಗಿಯೂ 3 ಲೆಕ್ಕಕ್ಕೆ ಇಲ್ಲ. ಸುಮ್ಮನೆ ಜಾತಿ ಯಾವ್ದೊಂದು ಐಡೆಂಟಿಟಿ ಎಷ್ಟಿದ್ದಾರೆ ಅಂತ ಮಾಹಿತಿ ಅಷ್ಟೇನೆ. ಆದರೆ ನಿಜವಾಗಿ ಯೋಜನೆಗಳು ನಮ್ಮನ್ನು ಎಲ್ಲಿ ಕೊಡೋದು, ಸಾಮಾಜಿಕ ಮತ್ತು ಶೈಕ್ಷಣಿಕ, ಆರ್ಥಿಕ ನಮ್ಮ ಏನಿದೆ ಮಾನದಂಡಗಳ ಮೇಲೆ ನಮಗೆ ಯೋಜನೆಗಳು ರೂಪಿತ ಆಗಬೇಕು, ಅದಕ್ಕೋಸ್ಕರ ಮಾಡ್ತಿದೀವಿ ಅಂತ ಹೇಳ್ತಾರೆ. ಆದರೆ ಎಲ್ಲೂ ನಾವು ಕೊಡ್ತಿರೋ ಮಾಹಿತಿನ ನೈಜತೆಯನ್ನು ಮಾಡ್ತಾ ಇಲ್ಲ. ನಮ್ಗೆ ಆತಂಕ ಇರೋದು ಅದೇನೆ. ಈಗ
ಮಾನ್ಯ ಡಿ ಕೆ ಶಿವಕುಮಾರ್ ಅಲ್ಲಿ ಸರ್ಕಾರದ ಒಳಗಡೆ ಆಗಲಿ ಯಾರಿಗೂ ಕೂಡ ಯಾರು ಯಾವ ಆತಂಕನ ಆಗಲಿ ಗೊಂದಲ ಇಲ್ಲ. ಎಲ್ಲರೂ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿನೇ 60 ಪ್ರಶ್ನೆಗಳು ಮಾಹಿತಿ ನೋಡ್ಕೊಂಡೇನೆ ಇದನ್ನು ಬಿಟ್ಟಿರ್ತಕ್ಕಂಥದ್ದು. ಯಾರ ಸರ್ವೆ ಹೋದಾಗ ಕ್ವಶನ್ ನನಗೆ ಗೊತ್ತಿಲ್ದಿರೋ ಥರದ ದಿಗ್ಭ್ರಮೆ ಇತ್ತು. ಡಿ ಕೆ ಶಿವಕುಮಾರ್ ಅವರಲ್ಲಿ ಅಸಹನೆ ಇತ್ತು, ಅಸಮಾಧಾನ. ಯಾರು ಇದೆಲ್ಲ ಬರ್ದವರು ಅಂತ ಇಲ್ಲ ಅವ್ರಿಗೆ ವಿಡಿಯೋ ಪ್ಲೇ ಮಾಡಲ ಈಗ ನಾನು ಪ್ಲೇ ಮಾಡಲಾ ನೋಡಿದ್ದೀನಿ ನಾನು ನೋಡಿದ್ದೀನಿ. ಓಕೆ ಸಿ ಅವರು ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಥರನೇ ಜನಸಾಮಾನ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಯಾರ್ಯಾರು ಹೋಗ್ತಾರಲ್ಲ ಸಮೀಕ್ಷೆಗೆ ಹೋಗ್ತಾರಲ್ಲ ಅವ್ರನ್ನ ಕೇಳ್ತಾರೆ. ಅವಾಗ ಅವರು ಕರಾರುವಕ್ಕಾಗಿ ಮಾಹಿತಿ ಕೊಟ್ಟು ಇದೆಲ್ಲ ಅಗತ್ಯ ಇದೆ ಅದರೊಳಗೆ ನೀವು ಕೊಟ್ಟಿದ್ದು ಯಾರು ಬಲವಂತವಾಗಿ ಅಂತ ಇಸ್ಕೊಳಕ್ಕಾಗಲ್ಲ. ಆದರೂ 99% ಜನ ವಾಲಂಟಿಯರ್ ಆಗಿ ಎಲ್ಲ ಮಾಹಿತಿಯನ್ನು, ಯಾಕೆ ಸರ್ಕಾರ ಕೊಡೋ ಮಾಹಿತಿನ ತಪ್ಪು ಕೊಡಬಾರ್ದು ಅಂತ ಹೇಳಿ ಎಲ್ಲರಿಗೂ ಒಂದು ಆತ್ಮಸಾಕ್ಷಿ ಇದೆ. ಎಲ್ಲರೂ ಸರಿಯಾಗಿ ಕೊಡ್ತಾರೆ. ಈ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ನಟರಾಜ್ ಗೌಡ್ರು ಬ್ಯಾಂಕ್ ಅಕೌಂಟಲ್ಲಿ? ಎಷ್ಟು ಚಿನ್ನ ಇಟ್ಟಿದ್ದೀರಿ ನಟರಾಜ್ ಗೌಡ್ರೆ? ಅದೆಲ್ಲ ಹೇಳಿದ್ರೆ ಕೇಳಿದ್ರು ಸ್ವಾಮಿ, ಅದನ್ನ ಡಿ ಕೆ ಶಿವಕುಮಾರ್ ಕೇಳಿರೋದು ಕ್ವಶನ್ ಅದು. ಚಿನ್ನ ಎಷ್ಟಿದೆ ಹೇಳಿ ಈಗ ಒಂದ್ ನಿಮಿಷ, ನಾನು ಎಲೆಕ್ಷನ್ಗೆಲ್ಲ ನಿಂತ್ಕೊಂಡ್ರೆ ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅಲ್ಲಿ ಮಾನ್ಯ ಸೋಮಣ್ಣ ಕೊಡ್ಬೇಕು ಗಾಡಿ, 2 ವೀಲರ್ 4 ವೀಲರ್ ಎಲ್ಲ ದುಡ್ಡಿನ ಸಮೇತ. ನೀನು ಯಾವ ಅಕೌಂಟ್ 5 ಅಕೌಂಟ್ 5 ಅಕೌಂಟ್ 0 ದುಡ್ಡು 0 500 ರೂಪಾಯಿ ಇದ್ರೆ 500 ರೂಪಾಯಿ ನೀವು ಬರೀಲೇಬೇಕು. ಮಾಹಿತಿ ಕೊಟ್ಟೇ ಕೊಡ್ತೀವಿ. ಇದು ಸಾರ್ವಜನಿಕವಾಗಿ ಎಲ್ಲ ಸಿಗ್ತದೆ. ಆಮೇಲೆ ನಾವು ತೆರಿಗೆ ಕಟ್ಟುವಂಥವ್ರು ಇಡೀ ಕರ್ನಾಟಕದಲ್ಲಿ ಯಾರು ತೆರಿಗೆ ಕಟ್ತಾರೆ, ಪ್ಯಾನ್ ಕಾರ್ಡ್ ಇರ್ತದೆ, ಅವರೆಲ್ಲ ಮಾಹಿತಿ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಅಲ್ಲೇ ಲಿಂಕ್ ಮಾಡ್ಕೋಬಿಡಿ. ಇದೆಲ್ಲ ಯಾಕೆ ಹೇಳ್ತೀರಾ ಸ್ವಾಮಿ? ಎಲ್ಲ ನಿಮ್ಮ ಹತ್ರನೇ ಇರ್ತದೆ. ಬಿಪಿಎಲ್ ಕಾರ್ಡ್ ನಿಮ್ಮ ಹತ್ರ ಇರ್ತದೆ. ಅದೆಲ್ಲ ಸೇರಿಸ್ಕೊಳ್ಳಿ ಅಂತ. ಕಡ್ಡಾಯ ಇಲ್ದೋ ಕಡ್ಡಾಯ ಇಲ್ಲ, ಆದ್ರೆ ಸುಳ್ಳು ಮಾಹಿತಿನ ಯಾರು ಕೊಡಕ್ ಹೋಗಲ್ಲ. ಅದಂತೂ ಇಲ್ಲದಂತ ಜಮೀನ್ ಇಲ್ಲ ಅಂತ ಬರೆಯಕ್ಕಾಗ್ತದ? ಅದು ಮಾಹಿತಿ ಕೊಡದಲ್ಲೇ ಇರ್ಬೋದು. ಜಮೀನ್ ಇಲ್ಲ ಅಂತ ಬರೆಯಕ್ಕಾಗ್ತದ? ಇರೋ ಜಮೀನ ಬರಿಬೇಕು, ಇಲ್ಲ ಬಿಟ್ಬಿಡ್ಬೇಕು, ಆ ರೀತಿ ಇರ್ತದೆ. ಆದ್ರೆ ಈ ಸಮೀಕ್ಷೆಯಿಂದ ನಿಜವಾಗ್ಲೂ ಹೇಳ್ತೀನಲ್ಲ, ಮುಂದಿನ 50 ವರ್ಷಗಳ ಕಾಲ ಒಳ್ಳೊಳ್ಳೆ ಯೋಜನೆಗಳನ್ನ ಮಾಡಲಿಕ್ಕೆ ಅಟ್ಲೀಸ್ಟ್ 50 ವರ್ಷದಲ್ಗಾದ್ರೂ ಎಲ್ಲರೂ ಸಮಾನರಿದ್ದಾರೆ. ಜಾತಿ ಪದ್ಧತಿ ಇಲ್ಲ. ಎಲ್ಲರೂ ಈಗ ನನಗೆ ಜಾಸ್ತಿ ಜನ ಇದೀವಿ, ನಾವು ಕಡಿಮೆ ಜನ ಇದೀವಿ ಅಂತ ಹೇಳಿ ಯಜಮಾನಿಕೆ ತೋರಿಸ್ಬೇಕಂತೇನಿಲ್ಲ ಒಕ್ಕಲಿಗರಿಗೆ. ಲಿಂಗಾಯತರು ಕೂಡ ಯಜಮಾನಿಕೆ ತೋರಿಸ್ಬೇಕಂತಿಲ್ಲ. ಎಲ್ಲರೂ ಒಟ್ಟಾಗಿರ್ಬೇಕು, ಸಹೋದರರಾಗಿ ಇರಬೇಕು ಅನ್ನೋದೇ ಎಲ್ಲರ ಭಾವನೆ ಇದೆ. ಹಾಗಾಗಿ ನಾವು ಕೂಡ ಎಲ್ಲರೂ 2 ವರದಿ ಟೇಬಲ್ ಆಗ್ಲಿಲ್ಲ ಹಂಗಾದ್ರೆ ನೋಡಿ. ಅದಕ್ಕೆ ಕೆಲವರು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಅಷ್ಟೇ. ಈಗ ಮಾಹಿತಿ ಅವರೇ ಕಾಂತರಾಜ್ ಈ ವರದಿನ ನೀವು ನಂಬ್ಕೊಂಡು ಕೂತಿದ್ದೀರಿ. ಎಲ್ಲ ವೈಜ್ಞಾನಿಕ ಸೈಂಟಿಫಿಕ್ ಅಂತ ಎಲ್ಲ ಸಮುದಾಯ ಒಪ್ಕೊಂಡ್ಬಿಟ್ಟು ಗ್ರೀನ್ ಸಿಗ್ನಲ್ ಬದಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಪ್ಕೋತಾರೆ. ಎಲ್ಲರೂ ಒಪ್ಕೋತಾರೆ. ಸೀಲ್ ಇಟ್ಕೊಂಡು ನಿಂತಿದ್ದಾರೆ ಅಂತ ನೀವು ಹೇಳ್ತಿರೋದು. ಯಾವುದೇ ಲೋಪ ಇಲ್ದಂಗೆ ಲೋಪರಹಿತ ಸಮೀಕ್ಷೆ ಇದಾಗುತ್ತೆ. ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಆಮೇಲೆ ಇದು ಒಂದು ಮಾದರಿ ದೇಶಕ್ಕೆ, ದೇಶಕ್ಕೆ ಮಾದರಿ. ಈಗ ಮೋದಿ ಅವರು ಜಾತಿ ಜನಗಣತಿ ಮಾಡ್ತಾರಲ್ಲ, ಅವತ್ತು 60 ಕ್ವಶನ್ ಇರ್ತದೆ, 70 ಕ್ವಶನ್ ಇರ್ತದೆ. ನಾವು ನೀವು ನೋಡೋಣ, ಆಯ್ತಾ? ಮಾಡಬೇಕು. ಎಲ್ಲರಿಗೂ ಸಮಾಜ ನಿರ್ಮಾಣ ಆಗಬೇಕು. ಆರ್ಥಿಕ ಸಂಪನ್ಮೂಲ ಎಲ್ಲ ಅದು ಹಂಚಿಕೆ ಆಗಬೇಕು. ಮುಗ್ದೇ ಹೋಯ್ತು. ಸಮೀಕ್ಷೆ ಮುಗಿದ್ಮೇಲೆ ನಾವು ಇರ್ತೀವಿ, ನಟರಾಜ್ ಗೌಡ್ರು ಇರೋಣ. ವರದಿ ಬಂದ್ಮೇಲೆ ಮತ್ತೆ ಚರ್ಚೆ ಮಾಡೋಣ. ರೇಣುಕಾ ಪ್ರಸನ್ನ ಅವರು ಥ್ಯಾಂಕ್ ಯು ಪಾರ್ವತಿ ಸರ್, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ನೋಡೋಣ, ಈ ಒಂದು ವಿಚಾರ ಜಾತಿ ಸಮೀಕ್ಷೆ ಯಾರು ಹೂ ಅನ್ಲಿ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇದೆ. ಅದರ ಪೂರ್ತಿ ವರದಿ ಬಂದ ನಂತರದಲ್ಲಿ ಇವತ್ತಿರ್ತಕ್ಕಂಥ ಅಸಮಾಧಾನ ಇನ್ನೂ ದೊಡ್ಡ ಜ್ವಾಲೆಯಾಗೇನಾದರೂ ಬಂದುಬಿಡುತ್ತಾ, ಅಥವಾ ಎಲ್ಲರೂ ಕೂಡ ಸಮಾಧಾನವಾಗಿದೆ, ನಮಗೆ ಅದ್ಭುತವಾಗಿರ್ತಕ್ಕಂಥ ಸಮೀಕ್ಷೆ ಮಾಡಿದಾರಾ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.